ಇದಕ್ಕೆ ನಾವು ಬೇಸಿ ಮಾವಿನಕಾಯಿ ಗೊಜ್ಜು ಹೇಳ್ತೇವೆ. ನಮ್ಮಲ್ಲಿ ನಾವು 1 ವರ್ಷ ಮಾವಿನಕಾಯಿನ ಕೆಡದ ಹಾಗೆ ಉಪ್ಪು ನೀರಲ್ಲಿ ಹಾಕಿ ಇಡ್ತೇವೆ ಬೇಯಿಸಿ. ಈಗ ನಾನು ಹಸಿ ಕಾಯಿಂದಲೇ ಮಾಡ್ತಾಯಿದ್ದೇನೆ. ನಮ್ಮ ತೋಟದಲ್ಲೇ ಆದದ್ದು ಇದೆರಡು ಕಾಯಿ. ಸ್ವಲ್ಪ ಅರಿಶಿನ ಬಣ್ಣ ಬಂದರೂ ಸಹ ತುಂಬ ಹುಳಿ ಇರ್ತದೆ. ಇದನ್ನು ನಾನು ಕಟ್ ಮಾಡಿ ಅದನ್ನು ಕುಕ್ಕರ್ನೊಳಗೆ ಹಾಕಿ ಅದನ್ನು 1 ವಿಸಿಲ್ನಷ್ಟು ಬೇಯಿಸಿದರೆ ಸಾಕು. ಸ್ವಲ್ಪ ನೀರು ಹಾಕಬೇಕು, ಹಾಕಿ ಮುಚ್ಚಳ ಮುಚ್ಚಿ 1 ವಿಸಿಲ್ ಬರುವಷ್ಟು ಬೇಯಿಸಿದರೆ ಸಾಕು. ಹಸಿಮೆಣಸನ್ನು ನೋಡಿ ಕೈಯಲ್ಲಿ ತಿರುಗಿಸಿ ಇದು ಮಾಡ್ತಾರೆ. ಇದು ಭಾಳ ಹಿಂದಿನಿಂದ ಇದ್ದಂಥ ಒಂದು ಮೆಟೀರಿಯಲ್ ಇದು. ಇದನ್ನು ಹಸಿಮೆಣಸನ್ನು ಹಚ್ಚಿದ್ದೇನೆ. ಇದು ಬೇಸೊಪ್ಪು ಸಹ ನಾವು ಬಿಸಾಡಬಾರ್ದು ನೋಡಿ, ಅದರಲ್ಲಿ ತುಂಬ ಸತ್ವ ಇರ್ತದೆ. ಅದಕ್ಕೆ ಸಣ್ಣದಾಗಿ ಹಚ್ಚಿ ನಾನು ಎಲ್ಲ ಪದಾರ್ಥಕ್ಕೆ ಹಾಗೆ ಹಾಕೋದು. ಕೊತ್ತಂಬರಿ ಸೊಪ್ಪು ಇದು ಹಾಗೆ ನಾನು ನೋಡಿ ಬೇರನ್ನು ಕಟ್ ಮಾಡಿ ತೊಳೆಯದೆ ಸ್ಟೀಲ್ ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ. 15 ದಿವಸ ಆದರೂ ಹಾಳಾಗೋದಿಲ್ಲ. ಈಗ ಮಾವಿನಕಾಯಿ ಬೆಂದಿದೆ, ಅದರ ನೀರನ್ನು ತೆಗೆದೆ. ಈಗ ಅದನ್ನು ಮಾವಿನಕಾಯಿನ ಮತ್ತು ಆ ತೆಗೆದ ನೀರನ್ನು ಸ್ವಲ್ಪ ಹಾಕಿ ಮೊಸರು ಹಾಕಿ ಅದನ್ನು ಒಂದು ಸತಿ ನಾವು ತಿರುಗಿಸ್ಕೊಳ್ಬೇಕು. ತಿರುಗಿಸಿ ಅದು ಮಾವಿನಕಾಯಿ ಎಲ್ಲ ಸಣ್ಣ ಆಗಿ ನೋಡಿ ಪೇಸ್ಟ್ ಆಯಿತು. ಇದನ್ನು ಒಂದು ಪಾತ್ರಕ್ಕೆ ನಾವು ಬರಮಾಡ್ಕೊಳ್ಬೇಕು. ಇದು ತುಂಬ ದಪ್ಪ ಇರ್ತದೆ, ಮಿಕ್ಸಿಗೆ ಅಂಟಿರ್ತದೆ. ಸ್ವಲ್ಪ ನೀರು ಹಾಕಿ ತೊಳೆಸಿ ಮಿಕ್ಸಿನ ಅದಕ್ಕೆ ಹಾಕ್ಬೋದು. ಹಸಿಮೆಣಸು ಹಾಕಿದ್ದೇನೆ. ಒಂದು ಇಂಗು ಒಗ್ಗರಣೆ ಕೊಟ್ಟಿದ್ದೇನೆ. ಅದನ್ನು ಸರಿಯಾಗಿ ಸ್ವಲ್ಪ ಮಗ್ಚಿ ನೋಡಿ, ನೀರು ಬೇಕಂದರೆ ನೀರು ಹಾಕ್ಬೋದು, ಹುಳಿ ಇತ್ತಂದರೆ ಸ್ವಲ್ಪ ಹಾಲು ಸೇರಿಸ್ಬೋದು. ನಾನೇನು ಮಾಡಿಲ್ಲ, ಹಾಗೆ ಇಟ್ಟಿದ್ದೇನೆ. ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ರುಚಿಗೆ ಸಕ್ಕರೆಯನ್ನು ಹಾಕಿ ಸರಿಯಾಗಿ ಮಗ್ಚಿ ನೋಡಿ ದಪ್ಪ ಸರಿ ಉಂಟು. ಇದಕ್ಕೆ ತಣ್ಣಗೆ ಸಣ್ಣಗೆ ಚಾಪ್ ಮಾಡಿದಂಥ ಆನಿಯನ್ ನೀರುಳ್ಳಿಯನ್ನು ಅದಕ್ಕೆ ಹಾಕಿದ್ದೇನೆ. ನೀವು ಚಾಪರಲ್ಲಿ ಹಾಕಿ ಹಚ್ಚಿದರೆ ಇನ್ನೂ ಒಳ್ಳೆಯದು. ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣ ಹಚ್ಚಿ ಅದಕ್ಕೆ ಸೇರಿಸಿದ್ದೇನೆ. ಈಗ ಚೆನ್ನಾಗಿ ಮಗ್ಚಿದ್ರೆ ನಮ್ಮ ಗೊಜ್ಜು ರೆಡಿ. ಅನ್ನ ಕಲಸಿ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರ್ತದೆ. ನಾನು ಖಾರ ಸ್ವಲ್ಪ ಕಮ್ಮಿ ಮಾಡಿದ ಕಾರಣ ಸ್ವಲ್ಪ ಬಜ ಅಂತ ಕಲಸಿಕೊಂಡು ತಿನ್ನಲಿಕ್ಕೆ ಲಾಯ್ಕಿರ್ತದೆ. ಅದರ ಮೇಲೆ 1-2 ಚಮಚ ತೆಂಗಿನೆಣ್ಣೆ ಹಾಕಬೇಕು ನೋಡಿ. ಕಲಸಿ ತಿನ್ನಲಿಕ್ಕೆ ಭಾಳ ರುಚಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು.